ಭಗವದ್ಗೀತೆಯ ಈ 5 ನುಡಿಗಳೇ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅದ್ಭುತ ಪರಿಹಾರ. ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಬೋಧನೆಯನ್ನೇ ಭಗವದ್ಗೀತೆ ಎಂದು ಕರೆಯಲಾಗುತ್ತದೆ. ಈ ಭಗವದ್ಗೀತೆಯನ್ನು ಗೌರವಿಸುವ ಸಲುವಾಗಿ ಹಿಂದೂಗಳು ಪ್ರತಿ ವರ್ಷ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ದಿನದಂದು ಗೀತಾ ಜಯಂತಿಯನ್ನು ಆಚರಿಸುತ್ತಾರೆ. ಈ ಬಾರಿ ಗೀತಾ ಜಯಂತಿ 2022ನ್ನು ಡಿಸೆಂಬರ್ 3ರಂದು ಶನಿವಾರ ಆಚರಿಸಲಾಗುವುದು. ಜೀವನದ ಎಲ್ಲಾ ಕಷ್ಟಗಳಿಂದ ಮುಕ್ತಿ ಹೊಂದಲು ಗೀತೆಯ ಯಾವ 5 ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಗೊತ್ತಾ? ಗೀತೆಯ ಈ 5 ತತ್ವಗಳಲ್ಲಿ ಅಡಗಿದೆ ಯಶಸ್ಸಿನ ಮಾರ್ಗ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿಯ ದಿನದಂದು ಗೀತಾ ಜಯಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಈ ದಿನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಗೀತೆಯು ಇಡೀ ಜೀವನದ ಸಾರವನ್ನು ಹೊಂದಿದೆ. ಗೀತೆಯಲ್ಲಿ ನೀಡಲಾದ ಶ್ಲೋಕಗಳು ವ್ಯಕ್ತಿಯ ಜೀವನವನ್ನು ಅರ್ಥಪೂರ್ಣ ಮತ್ತು ಯಶಸ್ವಿಗೊಳಿಸುವಲ್ಲಿ ಪರಿಣಾಮಕಾರಿ ಎಂದು ನಂಬಲಾಗಿದೆ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮ ಮತ್ತು ಕರ್ಮದ ಜ್ಞಾನವನ್ನು ಗೀತಾ ಬೋಧನೆಯ ಮೂಲಕ ನೀಡುವ ಮೂಲಕ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಕಾರ್ಯವನ್ನು ಮಾಡಿದನು. ಗೀತೆಯು ಒಟ್ಟು 18 ಅಧ್ಯಾಯಗಳು ಮತ್ತು 800 ಶ್ಲೋಕಗಳನ್ನು ಒಳಗೊಂಡಿದೆ. ಇವುಗಳಲ್ಲಿ ವ್ಯಕ್ತಿಯ ಎಲ್ಲಾ ಕಷ್ಟಗಳನ್ನು ತೊಡೆದುಹಾಕುವ ಮೂಲಕ ಯಶಸ್ಸಿನ ಮಾರ್ಗವನ್ನು ತೋರಿಸುವ 5 ಪ್ರಮುಖ ವಿಷಯಗಳನ್ನು ಹೇಳಲಾಗಿದೆ. ಅವುಗಳು ಯಾವುವು ಗೊತ್ತೇ? ಕೋಪವನ್ನು ನಿಯಂತ್ರಿಸಿ. ಗುರಿಯನ್ನು ಸಾಧಿಸಲು ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಕೋಪದ ಭರದಲ್ಲಿ ಒಬ್ಬ ವ್ಯಕ್ತಿಯು ತನಗೆ ಮಾತ್ರವಲ್ಲ ಇತರರಿಗೂ ಹಾನಿ ಮಾಡಬಹುದು. ಕ್ರೋಧವು ಗೊಂದಲವನ್ನು ಉಂಟುಮಾಡುತ್ತದೆ. ಗೊಂದಲವು ಯೋಚಿಸುವ ಮತ್ತು ಅರ್ಥಮಾಡಿಕೊಳ್ಳುವ ಶಕ್ತಿಯನ್ನು ನಾಶಪಡಿಸುತ್ತದೆ. ಬುದ್ಧಿಗೆ ತೊಂದರೆಯಾದಾಗ ನಂತರ ತರ್ಕವು ನಾಶವಾಗುತ್ತದೆ ಮತ್ತು ನಂತರ ಮನುಷ್ಯನು ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ ಎಂದು ಗೀತೆಯಲ್ಲಿ ಹೇಳಲಾಗಿದೆ. ಕರ್ಮದಲ್ಲಿ ನಂಬಿಕೆ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗೂ ಅವನ ಕರ್ಮಕ್ಕನುಗುಣವಾಗಿ ಫಲ ಸಿಗುತ್ತದೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಕೆಲಸ ಮಾಡುವಾಗ ಫಲಿತಾಂಶದ ಬಗ್ಗೆ ಚಿಂತಿಸುವುದು ನಿಷ್ಪ್ರಯೋಜಕವಾಗಿದೆ. ಏಕೆಂದರೆ ಅದು ದಿಗ್ಭ್ರಮೆಗೊಳಿಸುವ ಸ್ಥಿತಿಯನ್ನು ಉಂಟುಮಾಡುತ್ತದೆ. ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡೆಯದಿದ್ದರೂ ನಿರಾಶೆಗೊಳ್ಳಬೇಡಿ. ಏಕೆಂದರೆ ವೈಫಲ್ಯವು ಜ್ಞಾನದ ಬಾಗಿಲುಗಳನ್ನು ತೆರೆಯುತ್ತದೆ. ಗೆಲುವಿನಲ್ಲಿ ಸಂತೋಷ ಇರುವಂತೆ ಸೋಲಿನಲ್ಲೂ ಕಲಿಕೆ ಇರುತ್ತದೆ. ಕ್ರಿಯೆಗಳಿಗೆ ಕಡಿಮೆ ಗಮನವನ್ನು ಮತ್ತು ಫಲಗಳಿಗೆ ಹೆಚ್ಚಿನ ಗಮನವನ್ನು ನೀಡುವವರು ಅತೃಪ್ತಿ ಮತ್ತು ಪ್ರಕ್ಷುಬ್ಧರಾಗಿ ಉಳಿಯುತ್ತಾರೆ. ಮನಸ್ಸಿನ ನಿಯಂತ್ರಣ. ಮಾನವನ ಮನಸ್ಸು ಬಹಳ ಚಂಚಲ. ಏನನ್ನಾದರೂ ಪಡೆಯುವ ಬಯಕೆಯಲ್ಲಿ ಅದು ಸುಲಭವಾಗಿ ದಾರಿ ತಪ್ಪುತ್ತದೆ. ಜೀವನವನ್ನು ಯಶಸ್ಸಿನ ದಿಕ್ಕಿನತ್ತ ಕೊಂಡೊಯ್ಯಬೇಕಾದರೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಎನ್ನುತ್ತಾರೆ ಕೃಷ್ಣ. ವಸ್ತುಗಳ ಮೇಲಿನ ಅತಿಯಾದ ಬಾಂಧವ್ಯವು ನಮ್ಮ ವೈಫಲ್ಯಕ್ಕೆ ಒಂದು ದೊಡ್ಡ ಕಾರಣವಾಗಿದೆ. ಏಕೆಂದರೆ ಅದು ಈಡೇರದಿದ್ದರೆ ಕೋಪವು ಉಂಟಾಗುತ್ತದೆ ಮತ್ತು ವ್ಯಕ್ತಿಯು ಗುರಿಯಿಂದ ವಿಮುಖನಾಗುತ್ತಾನೆ. ಮನಸ್ಸನ್ನು ನಿಯಂತ್ರಿಸುವ ಮೂಲಕ ಮನಸ್ಸಿನ ಶಕ್ತಿಯು ಕೇಂದ್ರೀಕೃತವಾಗಿರುತ್ತದೆ. ಇದರಿಂದಾಗಿ ಕೆಲಸದಲ್ಲಿ ಯಶಸ್ಸು ಪ್ರಾರಂಭವಾಗುತ್ತದೆ. ಸಮತೋಲನವು ದೊಡ್ಡ ಶಕ್ತಿಯಾಗಿದೆ. ಬದಲಾವಣೆ ಪ್ರಕೃತಿಯ ನಿಯಮ. ಗೀತೆಯ ಪ್ರಕಾರ ಮನುಷ್ಯನು ತನ್ನನ್ನು ತಾನು ಎಲ್ಲಾ ಸಂದರ್ಭಗಳಲ್ಲಿ ಸಮಾನವಾಗಿ ಇಟ್ಟುಕೊಳ್ಳಬೇಕು. ಜೀವನದಲ್ಲಿ ಸಮತೋಲನ ಬಹಳ ಮುಖ್ಯ. ಸಂತೋಷ, ದುಃಖ, ಪ್ರೀತಿ ಯಾವುದನ್ನೂ ಅತಿಯಾಗಿ ಮಾಡಬೇಡಿ. ಉದಾಹರಣೆಗೆ, ಸಂತೋಷ ಬಂದಾಗ ಅದರ ಬಗ್ಗೆ ಮಾತನಾಡುವುದು ಮತ್ತು ದುಃಖದ ಸಮಯದಲ್ಲಿ ಹತಾಶೆಯಲ್ಲಿ ಮುಳುಗುವುದು ಎರಡೂ ಹಾನಿಕರ. ಅಸಮತೋಲನವು ಜೀವನದ ವೇಗ ಮತ್ತು ದಿಕ್ಕು ಎರಡನ್ನೂ ತಡೆಯುತ್ತದೆ. ನಿಮ್ಮನ್ನು ಅರ್ಥಮಾಡಿಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನು ಇತರರಿಗಿಂತ ಮೊದಲು ತನ್ನನ್ನು ತಾನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ತನ್ನನ್ನು ತಾನೇ ನಿರ್ಣಯಿಸಿಕೊಳ್ಳುವವನು ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ತಿಳಿದಿರುತ್ತಾನೆ ಎಂದು ಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ. ಇದರಿಂದಾಗಿ ಅವನು ತನ್ನ ವ್ಯಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ನಿರ್ಮಿಸಲು ಸಾಧ್ಯವಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.